ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗೆ ಆಗಸ್ಟ್ 2024ರಿಂದ ಆರ್ಥಿಕವಾಗಿ ಅನ್ವಯವಾಗುವಂತೆ ಪರಿಷ್ಕೃತ ವೇತನ ಶ್ರೇಣಿಗಳನ್ನು ಕೊಡಲ್ಪಟ್ಟಿರುವಂತದ್ದಾಗಿರ್ತದೆ. ಈ ಪೂರ್ವಾನ್ವಯವಾಗುವಂತ ಸಹ ಕೊಟ್ಟಿರುವಂತದ್ದು, ಆದ್ರೆ ಆರ್ಥಿಕವಾಗಿ ಅನ್ವಯವಾಗುವಂತೆ 2024 ಆಗಸ್ಟ್ ಇಂದ ಕೊಟ್ಟಿರುವಂತದ್ದಾಗಿದೆ. ಈ ಒಂದು ವೇತನ ಶ್ರೇಣಿಯಲ್ಲಿ ಪ್ರೌಢಶಾಲಾ ಮುಖ್ಯ ಗುರುಗಳಾಗಿ ನೇಮಕಾತಿ ಹೊಂದಿರುವಂತಹ ಸಂದರ್ಭದಲ್ಲಿ ಈ ಒಂದು ವೇತನ ಎಷ್ಟು ಬರ್ತದೆ, ಬೇಸಿಕ್ ಎಷ್ಟು, ಡಿಎ ಎಷ್ಟು, HRA ಎಷ್ಟು ಮತ್ತು ಕಡಿತ ಮಾಡಬೇಕಾಗಿರುವಂತಹ ಪಿಟಿ, JIS, NPS, KGIDಗೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ನೋಡ್ಕೊಂಡು ಬರೋಣ. ಟೋಟಲ್ ಆಗಿ ಬರುವಂತಹ ಸ್ಯಾಲರಿ ಮತ್ತು ಕಡಿತಗಳು, ನೆಟ್ ಆಗಿ ಪಡೆದುಕೊಳ್ಳುವಂತಹ ಸ್ಯಾಲರಿಗೆ ಸಂಬಂಧಿಸಿರುವಂತೆ ಇಲ್ಲಿ ನೋಡ್ಕೊಂಡು ಬರೋಣ. ಯಾರಾದ್ರೂ ಹೊಸದಾಗಿ ಈ ಒಂದು ತಿಂಗಳಲ್ಲಿ ಸೇವೆಗೆ ಸೇರಿದ್ದೇ ಆದಲ್ಲಿ ಪ್ರೌಢಶಾಲಾ ಮುಖ್ಯ ಗುರುಗಳು ಅಥವಾ ಕೆಲವೊಂದು ಕಡೆಗೆ ಉಪಪ್ರಾಂಶುಪಾಲರು ಅಂತ ಸಹ ಕರೆಯುವಂತಹ ಹುದ್ದೆ ಆಗಿರುವಂತದ್ದು, ಇದು ಗ್ರೂಪ್ ಬಿ ಹುದ್ದೆ ಆಗಿರುವಂತದ್ದು. ಈ ಒಂದು ತಿಂಗಳಲ್ಲಿ ಹೊಸದಾಗಿ ಸೇವೆಗೆ ಸೇರಿದ್ದೇ ಆದಲ್ಲಿ ವೇತನ ಶ್ರೇಣಿ ಎಷ್ಟಿರ್ತದೆ ಮತ್ತು ಇದಕ್ಕೆ ಏನೇನು ಅಲೌನ್ಸ್ಗಳು ದೊರೆಯುವಂತದ್ದಾಗಿರ್ತದೆ, ಗ್ರಾಸ್ ಸ್ಯಾಲರಿ ಎಷ್ಟು ಬರ್ತದೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ಪ್ರೌಢಶಾಲಾ ಮುಖ್ಯ ಗುರುಗಳ ವೇತನ ಶ್ರೇಣಿ ಇರುವಂತದ್ದು 69,250ರಿಂದ ಪ್ರಾರಂಭವಾಗುವಂತದ್ದು ಆಗಿದೆ. ಮೂಲ ಬೇಸಿಕ್ ಸ್ಟಾರ್ಟ್ ಆಗುವಂತದ್ದು 69,250. 1 ವರ್ಷ ಸೇವೆ ಸಲ್ಲಿಸಿ ಆದ ನಂತರ ವಾರ್ಷಿಕ ವೇತನ ಬಡ್ತಿದರ ₹1,650 ಇರುವಂತದ್ದು. ಈ ರೀತಿ ಪ್ರತಿ ವರ್ಷಕ್ಕೆ ₹1,650 ಅಂತೆ 74,200 ತಲುಪುವವರೆಗೆ ಈ ಒಂದು ವಾರ್ಷಿಕ ವೇತನ ಬಡ್ತಿ ದರ ಇರುವಂತದ್ದು. 74,200 ತಲುಪಿದೆ ಆದಲ್ಲಿ ₹1,900 ವಾರ್ಷಿಕ ವೇತನ ಬಡ್ತಿ ದರ ಇರುವಂತದ್ದು. ಇದು 85,600ರವರೆಗೆ ಕೊಡಲ್ಪಡುವಂತದ್ದಾಗಿರುತ್ತೆ. ಇನ್ನು 85,600 ತಲುಪಿ ಆದ ನಂತರ ₹2,300 ವಾರ್ಷಿಕ ವೇತನ ಬಡ್ತಿ ದರ ಇರುವಂತದ್ದು. ಇದು 99,400ರವರೆಗೆ ಕೊಡಲ್ಪಡುವಂತದ್ದಾಗಿರ್ತದೆ. ಇನ್ನು 99,400 ತಲುಪಿ ಆದ ನಂತರ ₹2,700 ವಾರ್ಷಿಕ ವೇತನ ಬಡ್ತಿ ದರ ಇರುವಂತದ್ದು. ಇದು 1,15,600ರವರೆಗೆ ವಾರ್ಷಿಕ ವೇತನ ಬಡ್ತಿ ದರ ಇರುವಂತದ್ದು. ನಂತರ ₹3,100 ವಾರ್ಷಿಕ ವೇತನ ಬಡ್ತಿ ದರ ಇರುವಂತದ್ದು. ಇದು 1,34,200 ವರೆಗೆ ಇರುವಂತದ್ದಾಗಿದೆ. ಹೀಗೆ ಡಿಟೇಲ್ ಆಗಿರುವಂತಹ ಒಂದು ಪೇ ಸ್ಕೇಲ್ ಪ್ರೌಢಶಾಲಾ ಮುಖ್ಯ ಗುರುಗಳು ಅಥವಾ ಉಪಪ್ರಾಂಶುಪಾಲರಿಗೆ ಇರುವಂತಹ ಒಂದು ವೇತನ ಶ್ರೇಣಿ ಆಗಿರುವಂತದ್ದು. ಇದನ್ನ ಶಾರ್ಟ್ ನಲ್ಲಿ ಈ ರೀತಿಯಾಗಿ ಸಹ ಕರೆಯುವಂತದ್ದಾಗಿರ್ತದೆ. 69,250ರಿಂದ 1,34,200 ಒಂದು ವೇತನ ಶ್ರೇಣಿ ಪೇ ಸ್ಕೇಲ್ ಆಗಿರುವಂತದ್ದಾಗಿದೆ. ಈ ಒಂದು ಪೇ ಸ್ಕೇಲ್ ನಲ್ಲಿ ಪ್ರಾರಂಭದಲ್ಲಿ ಬರುವಂತದ್ದು ಯಾವುದು ಅಂದಾಗ 69,200 ಫಸ್ಟ್ ಟೈಮ್ ಜಾಯ್ನ್ ಆಗಿದ್ದಾಗ, ಅಂದ್ರೆ ಒಂದ್ ವೇಳೆ ಇದೇ ತಿಂಗಳಲ್ಲಿ ಫಸ್ಟ್ ಟೈಮ್ ಮುಖ್ಯ ಗುರುಗಳಾಗಿ ಸೇವೆಗೆ ಸೇರಿದ್ದೇ ಆದಲ್ಲಿ ಎಷ್ಟು ಸ್ಯಾಲರಿ ಬರುತ್ತೆ ಅನ್ನೋದನ್ನ ನಾವು ನೋಡ್ಕೊಂಡು ಬರೋಣ. ಇಲ್ಲಿ 69,250 ಒಂದು ಸ್ಕೇಲ್ ಅನ್ನು ನಾವು ಬರೆದುಕೊಂಡಿರುವಂತದ್ದಾಗಿರ್ತದೆ. ಮೂಲ ವೇತನ ಎಷ್ಟು ಬರುತ್ತೆ ಅಂತ ಹೇಳಿದಾಗ ಮೂಲ ವೇತನ ಇರುವಂತದ್ದು 69,250 ಆಗಿರುವಂತದ್ದು. ಇಲ್ಲಿ ವಲಯವಾರನು ಸಹ ಹೋಲಿಕೆ ಮಾಡ್ಕೊಂಡು ನೋಡ್ಕೊಂಡು ಬರೋಣ. ಇಲ್ಲಿ ಎ ವಲಯ, ಬಿ ವಲಯ ಮತ್ತು ಸಿ ವಲಯ ಅಂತ ಹೇಳಿ ವಿಭಾಗ ಇರುವಂತದ್ದು. ಈ ಒಂದು ಯಾವ ಒಂದು ಪ್ಲೇಸ್ ನಲ್ಲಿ ಹುದ್ದೆಗಳನ್ನು ನಿರ್ವಹಿಸ್ತಾ ಇರ್ತಾರೆ ಅವುಗಳ ಆಧಾರದ ಮೇಲೆ ABC ವಲಯಗಳಂತ ಹೇಳಿ ವಿಭಾಗಿಸಿರುವಂತದ್ದಾಗಿರ್ತದೆ. ಆ ಒಂದು ವಲಯವಾರು ಸಹ ಇಲ್ಲಿ ನೋಡ್ಕೊಂಡು ಬಂದಾಗ ಮೂಲ ವೇತನ ಇರುವಂತದ್ದು 69,250 ಇರುವಂತದ್ದು. ಈ ಒಂದು ಮೂಲ ವೇತನಕ್ಕೆ ತುಟ್ಟಿ ಭತ್ಯೆ ದೊರೆಯುವಂತದ್ದು. ಪ್ರಸ್ತುತ ಇರುವಂತಹ ತುಟ್ಟಿ ಭತ್ಯೆ ದರ ಎಷ್ಟಿರುವಂತದ್ದು ಅಂದಾಗ 8.5% ತುಟ್ಟಿ ಭತ್ಯೆ ದರ ಇರುವಂತದ್ದು ಆಗಿದೆ. ಇದು ಸಾಮಾನ್ಯವಾಗಿ ಜನವರಿಯಿಂದ ಮತ್ತು ಜುಲೈಯಿಂದ ಅನ್ವಯವಾಗುವಂತೆ 2 ಬಾರಿ ವರ್ಷದಲ್ಲಿ ಪರಿಷ್ಕೃತಗೊಳಿಸುವಂತದ್ದಾಗಿರ್ತದೆ. ಕೆಲವೊಂದು ಟೈಮ್ ನಲ್ಲಿ ಈ ವ್ಯತ್ಯಾಸ ಸಹ ಆಗುವಂತದ್ದಾಗಿರ್ತದೆ. ಸಾಮಾನ್ಯವಾಗಿ ಪರಿಷ್ಕೃತಗೊಳ್ಳುವಂತದ್ದು 2 ಬಾರಿ ಪರಿಷ್ಕೃತಗೊಳ್ಳುವಂತಹ ಆದೇಶ ಹೊರಡಿಸುವಂತದ್ದಾಗಿರ್ತದೆ. ಈಗ ಪ್ರಸ್ತುತ ಇರುವಂತಹ ತುಟ್ಟಿ ಭತ್ಯೆ ದರ 8.5% ಆಗಿರುವಂತದ್ದು. ಇದನ್ನ ಯಾವ ರೀತಿಯಾಗಿ ನಾವು ಲೆಕ್ಕ ಹಾಕೊಳ್ತೇವೆ ಅಂದಾಗ ಮೂಲ ವೇತನ ಇರುವಂತದ್ದು 69,250. ಇದಕ್ಕೆ 8.5% ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ₹5,886 ಒಂದು ತುಟ್ಟಿ ಭತ್ಯೆ ದರ ಆಗಿರುವಂತದ್ದು. ಇಲ್ಲಿ ಯಾವುದೇ ವಲಯದಲ್ಲಿ ಇರಲಿ ಎಲ್ಲ ವಲಯಗಳಿಗೂ ಸಹ ತುಟ್ಟಿ ಭತ್ಯೆ ದರ ಈಕ್ವಲ್ ಆಗಿ ಇರುವಂತದ್ದು ಆಗಿರ್ತದೆ. ಇನ್ನು ತುಟ್ಟಿ ಭತ್ಯೆ ಆದ ನಂತರ ಇನ್ನೇನು ಅಲೋವೆನ್ಸ್ ದೊರೆಯುವಂತದ್ದಾಗಿರ್ತದೆ ಅಂದಾಗ HRA, ಹೌಸ್ ರೆಂಟ್ ಅಲೋವೆನ್ಸ್, ಮನೆ ಬಾಡಿಗೆ ಭತ್ಯೆ ದೊರೆಯುವಂತದ್ದಾಗಿರ್ತದೆ. ಈ ಒಂದು ಮನೆ ಬಾಡಿಗೆ ಭತ್ಯೆಗೆ ಸಂಬಂಧಿಸಿದಂತೆ ನೋಡಿದಾಗ ಈಗ ಪ್ರಸ್ತುತ ಇರುವಂತಹ ಮನೆ ಬಾಡಿಗೆ ಭತ್ಯೆ ದರಗಳು ಎಷ್ಟಿವೆ ಅಂತ ಹೇಳಿದಾಗ ಇಲ್ಲಿ ಎ, ಬಿ ಮತ್ತು ಸಿ ವಲಯಗಳಿಗೆ ಬೇರೆ ಬೇರೆ ರೀತಿಯಾಗಿರುವಂತಹ ಒಂದು ಮನೆ ಬಾಡಿಗೆ ಭತ್ಯೆಗಳಿರುವಂತದ್ದಾಗಿರುತ್ತೆ. ಪ್ರಸ್ತುತ ಸಿ ವಲಯದಲ್ಲಿ ಉದ್ಯೋಗ ನಿರ್ವಹಿಸ್ತಾ ಇದ್ದಲ್ಲಿ 7.5% ಮನೆ ಬಾಡಿಗೆ ಭತ್ಯೆ ಇರುವಂತದ್ದು. ಅಂದ್ರೆ 69,250ಕ್ಕೆ 7.5% ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ₹5,194 HRA ಅಥವಾ ಮನೆ ಬಾಡಿಗೆ ಭತ್ಯೆ ದೊರೆಯುವಂತದ್ದು ಆಗಿರ್ತದೆ. ಇನ್ನು ಬಿ ವಲಯಕ್ಕೆ ಬಂದಾಗ ಬಿ ವಲಯದಲ್ಲಿ ಎಷ್ಟಿರುವಂತದ್ದು 15% HRA ಅಥವಾ ಮನೆ ಬಾಡಿಗೆ ಭತ್ಯೆ ಇರುವಂತದ್ದು. ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ₹10,388 ಇರುವಂತದ್ದು. ಇನ್ನು ಎ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತವರಿಗೆ 20% ಇರುವಂತದ್ದು. ₹13,850 ಮನೆ ಬಾಡಿಗೆ ಭತ್ಯೆ ಅಥವಾ HRA ಇರುವಂತದ್ದು.
ಈ ಒಂದು ಮನೆ ಬಾಡಿಗೆ ಭತ್ಯೆಗೆ ಸಂಬಂಧಿಸಿದಂತೆ 3 ವಲಯಗಳಲ್ಲಿ ಎ, ಬಿ ಮತ್ತು ಸಿ ವಲಯಗಳಲ್ಲಿ ಬೇರೆ ಬೇರೆ ರೀತಿಯಾಗಿರುವಂತದ್ದು. ಹೀಗೆ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ಇಷ್ಟು ದೊರೆಯುವಂತದ್ದು ಆಗಿರ್ತದೆ. ಇನ್ನು ನಗರ ಪರಿಹಾರ ಭತ್ಯೆ ಅಂತ ಹೇಳಿ ದೊರೆಯುವಂತದ್ದಾಗಿರ್ತದೆ. ಈ ನಗರ ಪರಿಹಾರ ಭತ್ಯೆ ಎ ವಲಯ ಮತ್ತು ಬಿ ವಲಯದವರಿಗೆ ಮಾತ್ರ ಇರುವಂತದ್ದು. ಫಿಕ್ಸ್ ಆಗಿರುವಂತಹ ಅಮೌಂಟ್ ಇರ್ತದೆ. ಎ ವಲಯದವರಿಗೆ 900 ರೂಪಾಯಿ ಇರುವಂತದ್ದು, ಬಿ ವಲಯದವರಿಗೆ 700 ರೂಪಾಯಿ ಇರುವಂತದ್ದು, ಸಿ ವಲಯದವರಿಗೆ ನಗರ ಪರಿಹಾರ ಭತ್ಯೆ ಇರುವುದಿಲ್ಲ. ಹೀಗೆ ಈ ಒಂದು ಹುದ್ದೆಗೆ ಇರುವಂತಹ ಅಲವೆನ್ಸ್ ಗಳಾಗಿರುವಂತದ್ದು. ಇಲ್ಲಿ ಮೂಲ ವೇತನ ಇರ್ತದೆ, ತುಟ್ಟಿ ಭತ್ಯೆ ಇರ್ತದೆ, HRA ಇರುವಂತದ್ದಾಗಿರ್ತದೆ. ಇನ್ನು ನಗರಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋರಿಗೆ ನಗರ ಪರಿಹಾರ ಭತ್ಯೆಗಳು ಇರುವಂತದ್ದಾಗಿರ್ತದೆ. ಇವುಗಳನ್ನೆಲ್ಲ ಒಟ್ಟಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ ಅಂದಾಗ ಎ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋರಿಗೆ ಗ್ರಾಸ್ ಆಗಿ 89,886 ರೂಪಾಯಿ ದೊರೆಯುವಂತದ್ದಾಗಿರ್ತದೆ. ಇನ್ನು ಬಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತವರಿಗೆ 86,224 ರೂಪಾಯಿ ಇರುವಂತದ್ದಾಗಿರ್ತದೆ. ಸಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಸಂದರ್ಭದಲ್ಲಿ 80,330 ರೂಪಾಯಿ ಗ್ರಾಸ್ ಆಗಿ ದೊರೆಯುವಂತ ಸ್ಯಾಲರಿ ಆಗಿರುವಂತದ್ದು. ಇನ್ನು ಇದರಲ್ಲಿ ಕೆಲವೊಂದಿಷ್ಟು ಕಡ್ಡಾಯವಾಗಿ ಕಡಿತಗಳನ್ನು ಸಹ ಮಾಡ್ಕೊಂಡು ಬರ್ಬೇಕಾಗಿರುವಂತದ್ದಾಗಿರುತ್ತೆ. ಕಡ್ಡಾಯವಾಗಿ ಮಾಡಬೇಕಾಗಿರುವಂತಹ ಕಡಿತಗಳು ಯಾವುವು ಅಂತ ಹೇಳಿದಾಗ ಮೊದಲನೇದಾಗಿ PT ವೃತ್ತಿ ತೆರಿಗೆ. ವೃತ್ತಿ ಮಾಡ್ತಾ ಇರುವಂತವರು ಪ್ರತಿಯೊಬ್ಬರು ಸಂದಾಯ ಮಾಡಬೇಕಾಗಿರುವಂತಹ ತೆರಿಗೆ ದರ ಇರುವಂತದ್ದು 200 ರೂಪಾಯಿ ಅಥವಾ 200 ರುಪೀಸು ವೃತ್ತಿ ತೆರಿಗೆ ಇರುವಂತದ್ದು. ಇದು ಎಲ್ಲ ವಲಯಗಳಿಗೂ ಸಹ ಈಕ್ವಲ್ ಆಗಿರುವಂತದ್ದಾಗಿರುತ್ತೆ. ಇನ್ನು ವೃತ್ತಿ ತೆರಿಗೆ ಆದ ನಂತರ GIS ಗ್ರೂಪ್ ಇನ್ಸೂರೆನ್ಸ್ ಕಟ್ಟಬೇಕಾಗಿರುವಂತದ್ದಾಗಿರುತ್ತೆ. ಇದು 540 ರೂಪಾಯಿ ಗ್ರೂಪ್ ಇನ್ಸೂರೆನ್ಸ್ ಅಥವಾ GIS ಫಿಕ್ಸ್ ಆಗಿರುವಂತಹ ಅಮೌಂಟ್ ಇರುವಂತದ್ದಾಗಿರುತ್ತೆ. ಇನ್ನು ಇದಾದ ನಂತರ NPS ಇಲ್ಲಿ 2006 ನಂತರ ಸೇವೆಗೆ ಸೇರಿರುವಂತವರಿಗೆ ಅಂದ್ರೆ 1/4/2006 ನಂತರ ಸೇವೆಗೆ ಸೇರಿರುವಂತವರಿಗೆ NPS ಕಡ್ಡಾಯವಾಗಿರುವಂತದ್ದು. ಒಂದು ವೇಳೆ ಇದಕ್ಕಿಂತಲೂ ಮುಂಚೆ ಜಾಯಿನ್ ಆಗಿ ಪ್ರಮೋಷನ್ ಆಗಿರುವಂತಹ ಸಂದರ್ಭದಲ್ಲಿ ಇಲ್ಲಿ NPS ಅನ್ವಯಿಸುವುದಿಲ್ಲ. ಆದರೆ ಬೇಸಿಕ್ ಮಾತ್ರ ಇಲ್ಲಿ ಎಷ್ಟು ಮೂಲ ಇದಕ್ಕಿಂತಲೂ ಕೆಳಗಡೆ ಇದ್ದಲ್ಲಿ ಬೇಸಿಕ್ ಇದೇ ಬರುವಂತದ್ದಾಗಿರುತ್ತೆ. ಒಂದು ವೇಳೆ ಈ ಬೇಸಿಕ್ ರೀಚ್ ಆಗಿ ಮುಂದೆ ಹೋಗಿದ್ದೆ ಆದಲ್ಲಿ ಯಾವ ಒಂದು ಹಂತದಲ್ಲಿ ಬೇಸಿಕ್ ಇರ್ತದೆ ಆ ಬೇಸಿಕ್ ಬರುವಂತದ್ದು ಆಗಿರ್ತದೆ. ಇಲ್ಲಿ NPS ಬೇಸಿಕ್ ಪ್ಲಸ್ DA ಗೆ ಎರಡಕ್ಕೆ 10% ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗಿರುವಂತ ಬೇಸಿಕ್ ಇರುವಂತಹ 69,250 ರೂಪಾಯಿ. ಈಗ ಪ್ರಸ್ತುತ ಇರುವಂತಹ DA ದರ 5,886 ರೂಪಾಯಿ ಇರುವಂತದ್ದು. ಇವೆರಡಕ್ಕೆ ಪ್ಲಸ್ ಮಾಡಿ 10% ಮಾಡ್ಕೊಂಡಾಗ ಎಷ್ಟು ಬರುತ್ತೆ? 7,514 ರೂಪಾಯಿ. ಯಾವುದೇ ವಲಯದಲ್ಲಿ ಇರಲಿ ಎಲ್ಲರಿಗೂ ಸಹ ಈಕ್ವಲ್ ಆಗಿರುವಂತದ್ದಾಗಿರುತ್ತೆ. 7,514 ರೂಪಾಯಿ NPS ಕಡ್ಡಾಯವಾಗಿ ಕಡಿತ ಮಾಡಬೇಕು. ಒಂದ್ ವೇಳೆ ಈ NPS ಇರಲಿಲ್ಲ ಅಂದಾಗ ಇದರ ಒಂದು ಸ್ಥಳದಲ್ಲಿ GPF ನು ಸಹ ಮಾಡಿಕೊಳ್ಳುವುದಕ್ಕೆ ಅವಕಾಶ ಇರುವಂತದ್ದಾಗಿರುತ್ತೆ. NPS ಕಡ್ಡಾಯವಾಗಿ 2006 ನಂತರ ಸೇವೆಗೆ ಸೇರಿರೋರಿಗೆ ಇರುವಂತದ್ದಾಗಿರ್ತದೆ. ಇಲ್ಲಿ ಮೂಲ ವೇತನ ಹೆಚ್ಚಳ ಆದಾಗ NPS ಸಹ ಹೆಚ್ಚಳ ಆಗುವಂತದ್ದಾಗಿರುತ್ತೆ. ಇನ್ನು ತುಟ್ಟಿ ಭತ್ತ ಹೆಚ್ಚಳ ಆದಾಗೂ ಸಹ NPS ಕಡಿತ ಹೆಚ್ಚಳ ಸಹ ಆಗಿರುವಂತದ್ದು ಆಗಿರುತ್ತೆ. ನಾವು ಈ ಒಂದು ಮೂಲ ವೇತನಕ್ಕೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬಂದ್ವಿ. ಇನ್ನು KGID ಗೆ ಸಂಬಂಧಿಸಿದಂತೆ ನೋಡಿದಾಗ ಕಡ್ಡಾಯವಾಗಿ ಕಡಿತ ಮಾಡಬೇಕಾಗಿರುವಂತ KGID ದರ ಎಷ್ಟು ಅಂತ ಹೇಳಿದಾಗ ಈ ಒಂದು ವೇತನ ಶ್ರೇಣಿಗೆ ಸಂಬಂಧಿಸಿದಂತೆ ಎಷ್ಟು ಕಡ್ಡಾಯವಾಗಿ ಕಡಿತ ಮಾಡಬೇಕು ಅನ್ನೋದೊಂದು ಟೇಬಲ್ ಸಹ ಇರುವಂತದ್ದಾಗಿರುತ್ತೆ. ಆ ಚಾರ್ಟ್ ನೋಡ್ಕೊಂಡು ಮಾಡ್ಕೊಳ್ಬಹುದು. ಯಾವ ರೀತಿ ಇನ್ನೂ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು ಅಂದಾಗ ಮೂಲ ವೇತನ ಇಲ್ಲಿ ಸ್ಟಾರ್ಟಿಂಗ್ ನಲ್ಲಿ ಇರುವಂತದ್ದು 69,250, ಇನ್ನು ಕೊನೆಯಲ್ಲಿ ಇರುವಂತಹ 1,34,200. ಇವೆರಡನ್ನ ಪ್ಲಸ್ ಮಾಡಿಕೊಂಡು ಡಿವೈಡೆಡ್ ಬೈ 2 ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ 6.25% ಮಾಡ್ಕೊಂಡಾಗ ಎಷ್ಟು ಬರ್ತದೆ? ನಿಯರ್ ಬೈ 6,360 ರೂಪಾಯಿ ಬರುವಂತದ್ದಾಗಿರುತ್ತೆ. ರೌಂಡ್ ಲೆವೆಲ್ ನಲ್ಲಿ 6,360 ರೂಪಾಯಿ KGID ಕಡ್ಡಾಯವಾಗಿ ಕಡಿತ ಮಾಡ್ಕೊಳ್ಬೇಕಾಗಿರುವಂತ ಹಣ ಆಗಿರುವಂತದ್ದಾಗಿರುತ್ತೆ. ಇದು ಅಲ್ಲದೆ ಇನ್ನಿತರ ಕಡಿತಗಳಿಗೆ ಸಂಬಂಧಿಸಿದಂತೆ LIC ಅಂತದ್ದು ಏನಾದ್ರೂ ಇಚ್ಛೆಯಿಂದ ಸ್ವಇಚ್ಛೆಯಿಂದ ಮಾಡ್ಕೊಳ್ಬೇಕಾದಲ್ಲಿ ಅದನ್ನು ಮಾಡ್ಕೊಳ್ಬಹುದಾಗಿರುವಂತದ್ದಾಗಿರ್ತದೆ. ಇವಿಷ್ಟು ಕಡ್ಡಾಯವಾಗಿ ಕಡಿತಗಳು ಆಗುವಂತದ್ದಾಗಿರ್ತದೆ. ಈ ಕಡಿತಗಳಿಗೆ ಸಂಬಂಧಿಸಿದಂತೆ ನೋಡಿದಾಗ ಎಷ್ಟಾಗ್ತದೆ? 14,614 ರೂಪಾಯಿ ಕಡಿತ ಆಗುವಂತದ್ದು ಆಗಿರ್ತದೆ. ಇನ್ನು ನೆಟ್ ಆಗಿ ಬರುವಂತ ಸ್ಯಾಲರಿ ಎಷ್ಟು ಅಂತ ಹೇಳಿ ನೋಡಿದಾಗ ಎ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಲ್ಲಿ ಕಡ್ಡಾಯವಾಗಿ ಕಡಿತಗಳು ಇವಿಷ್ಟೇ ಇದ್ದಲ್ಲಿ, ಇಲ್ಲಿ NPS ಬದಲಾಗಿ GPF ಇದ್ದಲ್ಲಿ ಎಷ್ಟು ಇಚ್ಛೆ ಪಟ್ಟಿರ್ತಾರೋ ಹೆಚ್ಚಿಗೆನೂ ಸಹ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುವಂತದ್ದಾಗಿರುತ್ತೆ. ಅದನ್ನು ಸೇರಿಸಿಕೊಳ್ಳಬಹುದಾಗಿರುವಂತದ್ದು. ಇಲ್ಲ ಅಂದಾಗ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬಹುದಾಗಿರುವಂತದ್ದು. ಗ್ರಾಸ್ ಆಗಿ ಬರುವಂತ ಸ್ಯಾಲರಿ 89,886. ಇನ್ನು ಕಡಿತ ಇರುವಂತದ್ದು 14,614 ರೂಪಾಯಿ. ನೆಟ್ ಆಗಿ ಬರುವಂತದ್ದು 75,275 ರೂಪಾಯಿ ಬರುವಂತದ್ದು. ಇನ್ನು ಬಿ ವಲಯಕ್ಕೆ ಬಂದಾಗ ಬಿ ವಲಯದಲ್ಲಿ ಗ್ರಾಸ್ ಆಗಿ 86,224 ರೂಪಾಯಿ ಕಡಿತ ಇರುವಂತದ್ದು. 14,614 ರೂಪಾಯಿ ನೆಟ್ ಆಗಿ ಬರುವಂತದ್ದು 71,610 ರೂಪಾಯಿ. ಇನ್ನು ಸಿ ವಲಯಕ್ಕೆ ಬಂದಾಗ ಸಿ ವಲಯದಲ್ಲಿ 80,330 ರೂಪಾಯಿ ಗ್ರಾಸ್ ಆಗಿರುವಂತದ್ದು. ಕಡಿತ ಇರುವಂತದ್ದು 14,614 ರೂಪಾಯಿ. ನೆಟ್ ಆಗಿ ಬರುವಂತದ್ದು 65,716 ರೂಪಾಯಿ. ಇಷ್ಟು ಪ್ರಥಮ ಬಾರಿಗೆ ಈ ಒಂದು ತಿಂಗಳಲ್ಲಿ ಜಾಯ್ನ್ ಆಗಿದೆ ಆದಲ್ಲಿ ಈ ತಿಂಗಳ ಸ್ಯಾಲರಿ ಇಷ್ಟು ಬರುವಂತದ್ದು ಆಗಿರ್ತದೆ. ಇನ್ನು ಸೇವೆ ಹೆಚ್ಚು ಆಗಿದ್ದಲ್ಲಿ ಅಥವಾ ಪ್ರಮೋಷನ್ ಆಗಿ ಈ ಮಧ್ಯದಲ್ಲಿ ಇರುವಂತಹ ಬೇಸಿಕ್ ಇದ್ದಲ್ಲಿ ಇಲ್ಲಿ ಎಷ್ಟು ಬೇಸಿಕ್ ಬರ್ತದೆ ಆ ಬೇಸಿಕ್ ಅನ್ನ ಸೇರಿಸಿಕೊಂಡು ಕ್ಯಾಲ್ಕುಲೇಷನ್ ಸಹ ಮಾಡ್ಕೊಳ್ಬಹುದಾಗಿರುವಂತದ್ದು ಆಗಿರ್ತದೆ. ಈ ರೀತಿಯಾಗಿ ಈ ಒಂದು ಮುಖ್ಯ ಗುರುಗಳು ಅಥವಾ ಉಪ ಪ್ರಾಂಶುಪಾಲರ ಹುದ್ದೆಗೆ ಸಂಬಂಧಿಸಿದಂತೆ ಈ ಒಂದು ವೇತನ ಶ್ರೇಣಿ
ಶ್ರೇಣಿಯಲ್ಲಿ ಗ್ರಾಸ್ ಆಗಿ ಪಡೆಯುವಂತ ಸ್ಯಾಲರಿ ಮತ್ತು ಕಡಿತಗಳು ನೆಟ್ ಆಗಿ ಪಡೆಯುವಂತ ಸ್ಯಾಲರಿಗೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿರ್ತದೆ. ಇತರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪ್ರೌಢಶಾಲಾ ಶಿಕ್ಷಕರು, FDA, SDA, PDO ಇಂತಹ ಒಂದು ಹುದ್ದೆಗಳ ಒಂದು ವೇತನ ಎಷ್ಟು ಬರ್ತದೆ ಅನ್ನೋದನ್ನ ತಿಳಿದುಕೊಳ್ಳುವುದಕ್ಕಾಗಿ ಈ ಒಂದು ಹೊಸ ವೇತನ ಶ್ರೇಣಿ ಪ್ರಕಾರವಾಗಿ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ಕೊಂಡು ಬರ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ, ಅವುಗಳನ್ನು ವೀಕ್ಷಣೆ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.